ಹಾಯ್ ಫ್ರೆಂಡ್ಸ್, ನಾವೀಗ ಗಂಡ ಹೆಂಡತಿ ಸೇರಿ ಫಸ್ಟ್ ಟೈಮ್ ಮದುವೆ ಆದಮೇಲೆ ಫಸ್ಟ್ ಟೈಮ್ ಬಂದಿದ್ದೀವಿ. ಎಲ್ಲಿ ಬಂದು ಆ ಮಕ್ಕಳು ಕಾಯ ಅಂತ ಮಾರಲ್ಲಿ. ಮದುವೆ ಆದಮೇಲೆ ಎಲ್ಲೂ ಹೋಗಿರಲಿಲ್ಲ. ಪಟ್ಟಂತ ಪ್ಲ್ಯಾನ್ ಮಾಡಿ ನಾವು ಬಂದಿದ್ದೆ ಕಳಸದಲ್ಲಿಪ್ಪು ಮೇಗಲ್ಕುಂದಾಡಿ ಹೋಮ್ ಸ್ಟೇಗೆ. ಸುತ್ತಮುತ್ತ ಇಪ್ಪು ನೇಚರ್ ಎಲ್ಲ ಕಂಡ್ಕೊಂಡು ಫಸ್ಟಿಗೆ ತಿಂದದ್ದು ಅಕ್ಕಿ ರೊಟ್ಟಿ ಮತ್ತು ಚಟ್ನಿ. ಅಲ್ಲಿಂದ ತಿನ್ಕೊಂಡು ನಾವು ನೆಕ್ಸ್ಟ್ ಹೊರಟದ್ದೆ ಖ್ಯಾತನ ಮಕ್ಕಿಗೆ. ಖ್ಯಾತನವರೆಲ್ಲ ಸೇರಿ ಖ್ಯಾತನ ಮಕ್ಕಿಗೆ ಹೊರಟಿದೆ. ನಾವು ಎಲ್ಲಿ ಹೊರಟೆ ತೋರುದಿಲ್ಲ ಮಾರೆ. ಈಗ ಕಾಣ್ತದೆ. ನಾವು ಎಲ್ಲಿ ಹೊರಟದ್ದು? ಇಷ್ಟು ಜನ ಬರ್ತಾರೆ ಅಂದ್ರೆ ರೋಡ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಯಪ್ಪ, ಈ ರೋಡ್ ಕಂಡ್ರೆ ತಲೆ ಬಿಸಿ ಆಯ್ತು. ಅಯ್ಯಪ್ಪ, ಎಷ್ಟೊತ್ತಿಗೆ ಇಳಿತ್ತು ಅನ್ಸೋಯ್ತು. ಫೈನಲಿ ಗಾಡಿಯಿಂದ ಇಳಿದು ನಡೆ ಸ್ಟಾರ್ಟ್ ಮಾಡ್ತೀವಿ. ನಾವು ಗಾಡಿ ಇಟ್ಟದ್ದು ಎಷ್ಟು ದೂರ ಇತ್ತು ಅಂತ ಕಾಣಿ. ಅಲ್ಲಿ ಗಾಡಿ ಇಟ್ಟು ಫ್ರೆಂಡ್ಸ್ ನಾವು ಎಷ್ಟು ದೂರ ಬಂದಿದೆ ಗೊತ್ತಾ? ನೋಡಿ ಎಷ್ಟು ದೂರ ಬಂದಿದೆ. ನಮಗೆಲ್ಲ ಎಷ್ಟೇ ಸುಸ್ತಾಯಿದ್ರು ಈ ನೇಚರ್ ಕಂಡ ತಕ್ಷಣ ನಮ್ಮ ಸುಸ್ತೆಲ್ಲ ಎಲ್ಲಿ ಹೋಯ್ತು ಅಂತ ಗೊತ್ತಾಯಿಲ್ಲ. ಎಲ್ಲ ಪಟಪಟ ಅಂತ ಫೋಟೋ ತೆಕ್ಕಂತು ಆಮೇಲೆ ಕೆಳಗೆ ಬಂತು. ಯಾಕಂದರೆ ಮಳೆ ಬರ್ತಿದ್ದಿತ್ತು. ಆಮೇಲೆ ಪಟ್ಟ ಗಾಡಿ ಹತ್ತಿ ನಾವು ಮತ್ತೆ ವಾಪಸ್ಸು ಹೋಮ್ ಸ್ಟೇಗೆ ಹೋಯ್ತು. ಬರ್ತಾನೆ ಆಚೆ ಊಟ ಮಾಡ್ಕೊಂಡು ಬಂತು. ಊಟ ಮಾಡ್ಕೊಂಡು ಹಿಂದಿನ ದಿನ ಟ್ರಾವೆಲ್ ಇದ್ದಿತ್ತಲ್ಲ, ಸೊ ನಾವೆಲ್ಲ ರೆಸ್ಟ್ ಮಾಡಿ ಸಂಜೆ ಹೀಗೆ ಫನ್ನಿ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿ ಗಮ್ಮತ್ತು ಮಾಡಿ ನಾವು 8 ಜನ ಹೋಯ್ದಿದ್ದು. ನಾನು ಮತ್ತು ನನ್ನ ಹಸ್ಬೆಂಡ್ ಮತ್ತು ವಿಶ್ವಾಸಣ್ಣ, ಮಲ್ಲಿಕಾಕ, ಸುಪ್ರೀತ್ ಸಫಲಿಕಾ ಮತ್ತು ಸುಪ್ರೀತ್ ಅವರ ಅಣ್ಣ ಸುಜಿತ್ ಅಣ್ಣ ಮತ್ತು ಅವ್ರ ಹೆಂಡತಿ ಪೂಜಾ ಮತ್ತು ಸುಪ್ರೀತ್ ಫ್ರೆಂಡ್ ಆಕರ್ಷಣ್ಣ ಸಹ ಬಂದಿದ್ದರು. ಎಲ್ಲರೂ ಹೋಮ್ ಸ್ಟೇ ಓನರ್ಗೆ ಬಾಯ್ ಹೇಳಿ ನೆಕ್ಸ್ಟ್ ನಾವು ಸಂಸೆಲಿಪ್ಪು ಒಂದು ಟೀ ಎಸ್ಟೇಟಿಗೆ ಹೋಯ್ತು. ಅಲ್ಲಿಂದ ಸುತ್ತಮುತ್ತಲ ವಾತಾವರಣ ಎಲ್ಲ ಕಂತು ಸ್ವಲ್ಪ ಮಳೆ ಬರ್ತಿದ್ದಿತ್ತು. ಅಲ್ಲಿ ಒಂದು ಟೀ ಕುಡಿದು ಅಲ್ಲಿಂದ ನಮ್ಮ ಪಯಣ ಮನೆ ಕಡೆಗೆ.